ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಫೋನ್ಪೇ ಒಳಗಡೆ ಅಂದರೆ ನಿಮ್ಮ ಬೈಕ್ ಲೋನ್ ಆಗಿರ್ಬೋದು ಅಥವಾ ನಿಮ್ಮ EMI ಆಗಿರ್ಬೋದು, ಸೊ ಈ ಥರ ಎಲ್ಲ ಲೋನ್ಗಳನ್ನ ನಿಮ್ಮ ಫೋನ್ಪೇ ಒಳಗಡೆ ಯಾವ ಥರ ಹಾಕೋದು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ. ಫೋನ್ಪೇನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಸ್ಕ್ರೀನ್ ಲಾಕ್ ಹಾಕಬೇಕಾಗುತ್ತೆ. ಸ್ಕ್ರೀನ್ ಲಾಕ್ ಹಾಕಿದಾದ್ಮೇಲೆ ಇಲ್ಲಿ ಲೋನ್ EMI ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಕೆಳಗಡೆ ಎಲೆಕ್ಟ್ರಿಸಿಟಿ ಮತ್ತು ಇದ್ರ ಕೆಳಗಡೆ ಇದ್ರ ಪಕ್ಕದಲ್ಲಿ ಐತೆ ನೋಡಿ, ಇದ್ರ ಪಕ್ಕದಲ್ಲಿ ಐತೆ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೇನು ಮಾಡ್ಬೇಕಂದ್ರೆ, ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡ್ಕೋಬೋದು ಬಜಾಜ್ EMI, ಇದು ಬಜಾಜ್ ಫೈನಾನ್ಸ್ LTD ಅಂತ ಬರುತ್ತೆ. ಸೊ ಕೆಳಗಡೆ ಹಲವಾರು ಇಲ್ಲಿ ಫೈನಾನ್ಸ್ಗಳು, ಸೊ ಈ ಥರ ಎಲ್ಲ ಇಲ್ಲಿ ಬ್ಯಾಂಕ್ಸು ಮತ್ತು ಈ ಥರ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ನೀವು ಯಾವ್ದು ಲೋನ್ ಹಾಕ್ಬೇಕು ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬಜಾಜ್ ಫೈನಾನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ಲೋನ್ ನಂಬರ್ ಅಂತ ಕೇಳುತ್ತೆ ಮೇಲ್ಗಡೆ. ಸೊ ಇಲ್ಲಿ ಲೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಲೋನ್ ನಂಬರ್ ಏನಂದರೆ, ಸೊ ನಿಮ್ಮ ಲೋನ್ ನೀವು ಮಾಡಿಸಿರ್ತಾರೆ ನೋಡಿ. ಸೊ ಆವಾಗ ಅವರು ಒಂದು ಲೋನ್ ID ಅಂತಂದು ಹೇಳಿಬಿಟ್ಟು ಕೊಟ್ಟಿರ್ತಾರೆ, ಅಕೌಂಟ್ ನಂಬರು. ಸೊ ಈ ಥರ ಇಲ್ಲ ಲೋನ್ ID, ಸೊ ಈ ಥರ ಎಲ್ಲ ಕೊಟ್ಟಿರ್ತಾರೆ ಅವರು. ಸೊ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅಂದರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದನ್ನು ಕ್ಲಿಕ್ ಮಾಡಿ. ಇನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಪೇಮೆಂಟ್ ಟೈಪು ಮತ್ತು ಟೋಟಲ್ ಓವರ್ ವಿಡಿಯೋ ಅಂತ ಸೊ ಈ ಥರ ಎಲ್ಲ ಬರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ, ಅದ್ರ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಿದ್ದಾದಮೇಲೆ ಇಲ್ಲಿ ಅಡ್ವಾನ್ಸ್ EMI ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಂದರೆ ನೀವು ಅಡ್ವಾನ್ಸ್ ಹಾಕ್ತಾ ಇರ್ತೀರಲ್ಲ, ಸೊ ಹಾಗಾಗಿ ಇಲ್ಲಿ ಅಡ್ವಾನ್ಸ್ EMI ಇಲ್ಲಿ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನಿಮ್ಮ ಅಕೌಂಟ್ದು ಮೇಲ್ಗಡೆ ಇರುತ್ತೆ. ಸೊ ಅಕೌಂಟ್ ಮೇಲ್ಗಡೆ ಬಂದಾದಮೇಲೆ ಕೆಳಗಡೆ ನಿಮ್ಮ ನಂಬರ್ ಕೇಳಿ. ಸೊ ಅಂದರೆ ನಿಮ್ಮದು ಏನಿದೆ, ಸೊ ಅಂದರೆ ಅಮೌಂಟ್ ಕೇಳುತ್ತೆ, ಎಷ್ಟು ಅಮೌಂಟ್ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ಅಮೌಂಟ್ ಹಾಕಿಬಿಟ್ಟು ನೀವು ಮತ್ತೆ ಕಂಟಿನ್ಯೂ ಅಂತ ಈ ಥರ ಏನೋ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೀವು ಏನೈತೆ ನಿಮ್ಮ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಸೊ ಪಿನ್ ಕೋಡ್ ಹಾಕಿಬಿಟ್ಟು ನೀವು ಪ್ರೊಸೆಸಿಂಗ್ ಇದನ್ನು ಮಾಡಿದರೆ ಸಾಕು, ಅದು ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮ್ಗೇನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.